ವಿದ್ಯುತ್ ಶಾಕ್ ಸರ್ಕ್ಯೂಟ್ನಿಂದ ಅಂಗಡಿಯೊಂದು ಬೆಂಕಿಗೆ ಆಹುತಿಯಾಗಿರುವ ಘಟನೆ ಗೌರಿಬಿದನೂರಿನಲ್ಲಿ ನಡೆದಿದೆ. ಗೌರಿಬಿದನೂರು ನಗರದ ಹಳೆಯ ಸರ್ಕಾರಿ ಆಸ್ಪತ್ರೆ ಮುಂಭಾಗದಲ್ಲಿರುವ ಅಂಗಡಿ ಮಳಿಗೆಗೆ ವಿದ್ಯುತ್ ಶಾಕ್ ಸರ್ಕ್ಯೂಟ್ನಿಂದ ಬೆಂಕಿ ಹೊತ್ತು ಅಂಗಡಿಯಲ್ಲಿದ್ದ ವಸ್ತುಗಳು ಬೆಂಕಿಗೆ ಆಹುತಿಯಾಗಿದೆ. ಶಿವರಾಮ್ ಶೆಟ್ಟಿ ಎಂಬುವವರು ಮಾಲೀಕತ್ವದ ಅಂಗಡಿಯಾಗಿದ್ದು ಸುಮಾರು 1 ಲಕ್ಷ ರೂಪಾಯಿ ಮೊತ್ತದ ವಸ್ತುಗಳು ಸುಟ್ಟು ಕರಕಲಾಗಿದೆ ಎಂದು ತಿಳಿದು ಬಂದಿದೆ. ಈ ಘಟನೆ ತಡರಾತ್ರಿ ನಡೆದಿದ್ದು ಬೆಳಗ್ಗೆ ಅಂಗಡಿಯಿಂದ ಅಧಿಕವಾದ ಹೊಗೆ ಹೊರಗಡೆ ಬರುತ್ತಿರುವುದನ್ನು ಗಮನಿಸಿದ ಸಾರ್ವಜನಿಕರು ಅಗ್ನಿಶಾಮಕ ಠಾಣೆಗೆ ವಿಚಾರ ತಿಳಿಸಿದ್ದಾರೆ. ಸ್ಥಳಕ್ಕೆ ಗೌರಿಬಿದನೂರು ಅಗ್ನಿಶಾಮಕ ದಳದ ಸಿಬ್ಬಂದಿ ಆಗಮಿಸಿ ಅಂಗಡಿಯ ಶಟರ್ ಹೊಡೆದು ಸತತ 1 ಗಂಟೆಯ ಕಾಲ ಹರಸಾಹಸ ಮಾಡಿ ಅಗ್ನಿಯನ್ನು ನಂದಿಸಿದರು. ವರದಿ ಹರೀಶ್, ಆರ್ ನ್ಯೂಸ್ ಕನ್ನಡ. ನೋಡಿ